ನಿನಗಾಗಿ ಭಾಗ 99. ದಮಯಂತಿಯನ್ನು ನೋಡಿ ವಿಕ್ರಮ್ ತುಂಬ ದುಃಖ ಪಡುತ್ತಿದ್ದಾನೆ. ಅವನ ಕಣ್ಣಿಂದ ನೋಡಲು ಆಗುತ್ತಿಲ್ಲ ಆ ದೃಶ್ಯವನ್ನು. ತನ್ನ ಪ್ರೀತಿಯ ಹೆಂಡತಿಗೆ, ಅವಳಿಗೆ ಸ್ವಲ್ಪ ಕೂಡ ನೋವಾಗದಂತೆ ಎಷ್ಟು ಚೆನ್ನಾಗಿ ಇಟ್ಟುಕೊಂಡಿದ್ದೆ. ಹೂವಿನ ರೀತಿ ಅಂಥವಳು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾಳೆ. ಪ್ರತಿಯೊಬ್ಬರು ಹೇಳುತ್ತಿದ್ದಾರೆ, ನನ್ನ ಹಿಂದೆ ಮುಂದೆ ನಿಂತುಕೊಂಡು ಅವಳಿಗೆ ಏನೂ ಆಗುವುದಿಲ್ಲ, ಅವಳು ಹುಷಾರಾಗುತ್ತಾಳೆ ಅಂತ. ಆದರೆ ಶಾಂತಿ ಆಂಟಿಯನ್ನು ನೋಡಿದರೆ ಅರ್ಥವಾಗುತ್ತದೆ. ಅವರು ನಿರಂತರವಾಗಿ ಅಳುತ್ತಿದ್ದಾರೆ. ಅದರಿಂದ ತಿಳಿಯುತ್ತಿದೆ ಅವಳ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ. ಏಕೆಂದರೆ ಉಳಿದವರು ಅಷ್ಟೊಂದು ಅವಳನ್ನು ಪ್ರೀತಿಸುತ್ತಿಲ್ಲ. ಇಬ್ಬರಿಗೂ ಒಟ್ಟಿಗೆ ಆಕ್ಸಿಡೆಂಟ್ ಆಗಿದ್ದರೂ ಕೂಡ ನನಗೆ ಪ್ರಜ್ಞೆ ಬಂತು, ಅವಳಿಗೆ ಏಕೆ ಇನ್ನೂ ಪ್ರಜ್ಞೆ ಬಂದಿಲ್ಲ? ಅವನಿಗೆ ತಾನು ನಿಂತಿರುವ ನೆಲ ಈ ಕ್ಷಣವೇ ಕುಸಿದು ಹೋದರೆ ಎಷ್ಟು ಚೆನ್ನಾಗಿರುತ್ತದೆ. ಅವಳಿಲ್ಲದೆ ಈ ಭೂಮಿಯಲ್ಲಿ ನಾನೊಂದು ಕ್ಷಣ ಕೂಡ ಇರೋದಿಲ್ಲ. ನನ್ನ ಸರ್ವಸ್ವ, ನನ್ನ ಪ್ರಾಣ ಅವಳು ಅಂತ ಯೋಚಿಸುತ್ತಿದ್ದ. ನಾನು ಜೀವನದಲ್ಲಿ ಪ್ರೀತಿಸಿದ ಒಂದೇ ಒಂದು ಜೀವ ಅವಳು. ಆ ಜೀವ ಇಷ್ಟು ಕಷ್ಟಪಡುತ್ತಿದೆ, ಎಲ್ಲ ನನ್ನ ಕರ್ಮದ ಫಲವೇ ಅಂತ ಅನಿಸುತ್ತದೆ. ನನ್ನಿಂದ ಅವಳಿಗೆ ಇಂದು ಈ ಪರಿಸ್ಥಿತಿ ಬಂದಿದೆ ಅಂತ ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕುತ್ತಿದ್ದಾನೆ. ಅವಳನ್ನು ನೋಡಲು ಒಳಗೆ ಬಿಡಿ, ಈ ಗ್ಲಾಸ್ ಅಡ್ಡ ಇದೆ ಅಂತ ಅವನು ತುಂಬ ಬೇಸರದಿಂದ ಕೇಳುತ್ತಿದ್ದಾನೆ. ಆದರೆ ಯಾರೂ ಕೂಡ ಒಪ್ಪಲಿಲ್ಲ. ಅವಳಿಗೆ ಇನ್ಫೆಕ್ಷನ್ ಆಗಿದೆ, ಅವಳ ಕಂಡೀಷನ್ ಈಗಲೇ ಕ್ರಿಟಿಕಲ್ ಆಗಿದೆ, ನೀವು ಮತ್ತೆ ತೊಂದರೆ ಮಾಡಬೇಡಿ ಅಂತ ICUನ ಸಿಸ್ಟರ್ ಬೈದರು. ಆಗ ಇವನ ಎದೆ ನಡುಗಿತು. ಆದರೆ ಒಳಗೆ ಇವನನ್ನು ಬಿಡುತ್ತಿಲ್ಲ. ನೋವಿನಿಂದ ಕಣ್ಣೀರು ಹಾಕುತ್ತಿದ್ದಾನೆ. ನಂತರ ಪಕ್ಕದಲ್ಲಿ ಇದ್ದ ಸಿಸ್ಟರ್, ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರು ನಿಮ್ಮನ್ನು ಒಳಗೆ ಸೇರಿಸುವುದಿಲ್ಲ, ದಯವಿಟ್ಟು ನಮ್ಮ ಪ್ರೊಸೀಜರ್ಗಳಿಗೆ ತೊಂದರೆ ಮಾಡಬೇಡಿ ನೀವು ಅಂತ ಕರೆದುಕೊಂಡು ಹೋದರು. ವಿಕ್ರಮ್ಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಎಲ್ಲರೂ ಹೇಳುವುದನ್ನು ಕೇಳಲ ಅಥವಾ ನನ್ನ ಮನಸ್ಸು ಅಂತ ಏನು ಹೇಳುತ್ತಿದೆ ಅದನ್ನು ಕೇಳಲ, ಈ ವಿಷಯದ ಬಗ್ಗೆ ಗಮನ ಕೊಡದೆ ಅಂತ ಯೋಚನೆ ಮಾಡುತ್ತಿದ್ದಾನೆ. ಸಿಸ್ಟರ್ಗಳು ಕರೆದುಕೊಂಡು ಹೋಗುತ್ತಿದ್ದಾರೆ. ಅವನು ಪದೇ ಪದೇ ಹಿಂದೆ ತಿರುಗಿ ನೋಡುತ್ತಿದ್ದಾನೆ. ನಂತರ ಅಲ್ಲೇ ಇದ್ದ ಅವರ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳುತ್ತಿದ್ದಾನೆ. ಅಪ್ಪ, ಪ್ಲೀಸ್ ದಮಯಂತಿಯನ್ನು ಬದುಕಿಸಿಕೊಡು. ಅವಳಿಗಾಗಿ ನಾನು ಬದುಕಿರುವುದು, ಅವಳು ಇಲ್ಲವಾದರೆ ನಾನು ಇರುವುದಿಲ್ಲ ಅಂತ ಪದೇ ಪದೇ ಹೇಳಿ ಅಳುತ್ತಿದ್ದಾನೆ. ಈ ಪರಿಸ್ಥಿತಿಯಲ್ಲಿ ಮಗನನ್ನು ನೋಡಿ ಅವನಿಗೆ ಏನು ಮಾತನಾಡಬೇಕು, ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಮಗನೇ, ನನ್ನನ್ನು ಕ್ಷಮಿಸು, ನನ್ನ ಕೈಲಾದ ಪ್ರಯತ್ನ ಮಾಡುತ್ತಿದ್ದೇನೆ, ಎಲ್ಲ ದೇವರ ಇಚ್ಛೆ ಅಂತ ಹೇಳಿದ. ಅಂದರೆ ಅಂತ ಅವನು ಜೋರಾಗಿ ಕಿರುಚುತ್ತಿದ್ದಾನೆ. ಆಗ ಅಲ್ಲೇ ಇದ್ದ ಕಿರಣ್, ಅವಳು ಬದುಕುವ ಪರ್ಸೆಂಟೇಜ್ ತೀರಾ ಕಡಿಮೆ, 0.5% ಅಷ್ಟೇ ಅವಳು ಬದುಕುವುದು ಅಂದಾಗ ಕಿರಣ್ ಕೆನ್ನೆಗೆ 2 ಬೀಸಿದ. ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ, ಅವಳಿಲ್ಲವಾದರೆ ನಾನು ಇರುವುದಿಲ್ಲ. ಆಗ ಸೂರ್ಯ, ಅವನು ಹೇಳುತ್ತಿರುವುದು ನಿಜ ಅಂದಾಗ ವಿಕ್ರಮ್ ಕೋಪದಿಂದ ಕಿರಣ್ ಕಾಲರನ್ನು ಹಿಡಿದುಕೊಂಡ. ಕೊನೆಗೂ ನಿನ್ನ ಕೋಪ, ನಿನ್ನ ಸಿಟ್ಟು, ನಿನ್ನ ಶಾಪ ನಮ್ಮಿಬ್ಬರ ಬದುಕನ್ನು ಹಾಳು ಮಾಡಿತು. ಅವಳು ನಿನಗೆ ಏನು ಮಾಡಿದ್ದಳು? ಕೊನೆ ಪಕ್ಷ ನನ್ನ ಖುಷಿಗಾಗಿ ಅವಳ ಮೇಲೆ ವಕ್ರದೃಷ್ಟಿಯನ್ನು ನೀನು ಇಡಬಾರದಿತ್ತು. ಬಂದಾಗಿನಿಂದ ಅವಳ ಮೇಲೆ ದ್ವೇಷ ಸಾಧಿಸುತ್ತಿದ್ದೀಯ. ಅಮ್ಮನ ಮಾತನ್ನು ಕೇಳಿಕೊಂಡು ಈಗ ಖುಷಿಯಾಗಿರೋ. ಅಕಸ್ಮಾತ್ ಅವಳಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ಕೂಡ ಇರುವುದಿಲ್ಲ. ಎಲ್ಲರೂ ನೆಮ್ಮದಿಯಾಗಿ ಇರಿ ಅಂತ ಕೆಳಗೆ ಕುಸಿದ. ಕಿರಣ್ಗೆ ಅವನು ಏಟು ಹೊಡೆದಿದ್ದು ನೋವಾಗಿಲ್ಲ, ಬದಲಿಗೆ ಅವನ ಪರಿಸ್ಥಿತಿಯನ್ನು ಕಂಡು ದುಃಖವಾಯಿತು. ಅವನು ಏನೂ ಮಾತನಾಡದೆ ICU ಒಳಗೆ ಹೋದ. ಗಾಜಿನ ಡೋರ್ ಕ್ಲೋಸ್ ಆಗಿದ್ದರಿಂದ ಅಲ್ಲಿನ ಸಂಭಾಷಣೆ ಹೊರಗಡೆ ಇರುವವರಿಗೆ ಕೇಳಿಸುತ್ತಿಲ್ಲ. ಎಲ್ಲರಿಗೂ ಒಂದು ರೀತಿ ಭಯವಾಗುತ್ತಿತ್ತು. ಕೋಪದಿಂದ ಕಿರಣ್ ಏನಾದರೂ ಕೆಟ್ಟದು ಮಾಡುವ ಅಂತ ಡಾಕ್ಟರಿಗೆ ಹೇಳಿದರೆ, ಏಕೆಂದರೆ ಇವನು ಕೂಡ ಡಾಕ್ಟರ್, ಅವರುಗಳು ಕೂಡ ಡಾಕ್ಟರ್, ಹೊಸದಾಗಿ ಏನಾದರೂ ಪ್ಲ್ಯಾನ್ ಮಾಡಿದರೆ ದಮಯಂತಿಯ ಕತೆ ಏನು ಅಂತ ಸೂರ್ಯನ ಎದೆ ನಡುಗಲು ಶುರುವಾಯಿತು. ವಿಕ್ರಮ್ ಅಳುತ್ತಿದ್ದ. ನರ್ಸ್ಗಳು ಅವನನ್ನು ಕರೆದುಕೊಂಡು ಹೋಗಲು ಬಂದರು. ಆದರೆ ಅವನು ಅವರ ಜೊತೆ ಹೋಗಲು ರೆಡಿ ಇರಲಿಲ್ಲ. ಆಗ ವಿಕ್ರಮ್ನ ಅಪ್ಪ, ಸ್ವಲ್ಪ ಸಮಯ ಕೊಡಿ, ನಾವೇ ಕರೆದುಕೊಂಡು ಬರುತ್ತೇವೆ ಸಿಸ್ಟರ್,
ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ವಿಧಿಯಿಲ್ಲದೆ ತಮ್ಮ ಕೆಲಸಗಳಿಗೆ ಹಿಂದಿರುಗಿದರು. ಇತ್ತ ಡಾಕ್ಟರ್ ಮತ್ತು ಕಿರಣ್ ತುಂಬ ಹೊತ್ತು ಏನು ಮಾತನಾಡುತ್ತಿದ್ದಾರೆ. ಸ್ವಲ್ಪ ಸಮಯದ ನಂತರ ಕಿರಣ್ ತುಂಬ ದೀರ್ಘವಾಗಿ ದಮಯಂತಿಯನ್ನು ನೋಡಿದ. ಆ ನಂತರ ಹೊರಬಂದ. ವಿಕ್ರಮ್ನ ಬಳಿ ಬರುತ್ತಿದ್ದಾನೆ. ಸೂರ್ಯನಿಗೆ ಭಯವಾಗುತ್ತಿದೆ. ಏನು ಹೇಳುತ್ತಾನೋ ವಿಕ್ರಮ್ಗೆ, ಮತ್ತೆ ವಿಕ್ರಮ್ ಏನು ಮಾಡುತ್ತಾನೋ ಅಂತ. ಐಸಿಯುಯಿಂದ ಹೊರಬಂದ ಕಿರಣ್ ವಿಕ್ರಮ್ ಬಳಿ ಬಂದವನು ಅವನ ಕೈಯನ್ನು ಹಿಡಿದುಕೊಂಡ. ವಿಕ್ರಮ್ ಅವನ ಕೈಯನ್ನು ದೂರ ತಳ್ಳಿದ. ನನ್ನನ್ನು ಮುಟ್ಟಬೇಡ ಪಾಪಿ, ನೀನು ನನ್ನ ಬದುಕನ್ನು ಹಾಳು ಮಾಡಿದವನು. ನೀನು ಏಕೆ ಅಮೆರಿಕದಿಂದ ಬಂದೆ? ನೀನು ಬಂದಾಗಿನಿಂದ ನನ್ನ ಬದುಕಿನಲ್ಲಿ ಇದ್ದ ಕಷ್ಟಗಳು ದುಪ್ಪಟ್ಟಾಯಿತು. ಅಮ್ಮನಿಗೆ ನಮ್ಮ ಸಂಬಂಧ ಇಷ್ಟ ಇಲ್ಲದಿದ್ದರೂ ಕೂಡ ಪ್ರತಿಭಟನೆ ಅಷ್ಟೊಂದು ಮಾಡುತ್ತಿರಲಿಲ್ಲ. ನೀನು ಬಂದ ಮೇಲೆ ಅವಳಿಗೆ ಧೈರ್ಯ ಹೆಚ್ಚಾಯಿತು ಅಂತ ತುಂಬ ಕೋಪದಿಂದ ಅವನನ್ನು ನೋಡುತ್ತಿದ್ದಾನೆ. ಆದರೆ ಅವನು ಎಷ್ಟೇ ಕೋಪ ಮಾಡಿಕೊಂಡರೂ ಕಿರಣ್ ಮಾತ್ರ ಕೋಪ ಮಾಡಿಕೊಂಡಿಲ್ಲ. ತುಂಬ ಶಾಂತವಾಗಿದ್ದಾನೆ. ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಐಸಿಯು ಒಳಗೆ ಕರೆದುಕೊಂಡು ಹೋದ. ಐಸಿಯು ಒಳಗೆ ಕಾಲು ಇಡುವವರೆಗೂ ಕೂಡ ವಿಕ್ರಮ್ಗೆ ಕಿರಣ್ ಮೇಲೆ ನಂಬಿಕೆ ಇರಲಿಲ್ಲ. ಇವನು ಒಳಗೆ ಹೋದ ನಂತರ ಇವನಿಗೂ ಕೂಡ ಒಂದು ಐಸಿಯುನ ಡ್ರೆಸ್ ಕೊಟ್ಟರು. ಅವನು ಅದನ್ನು ಹಾಕಿಕೊಂಡು ದಮಯಂತಿಯ ಬಳಿ ಓಡಿ ಹೋದ. ಅವನಿಗೆ ಏನಾಗುತ್ತಿದೆ, ಯಾರು ಇದ್ದಾರೆ ಇಲ್ಲಿ, ಅದರ ಪರಿವೂ ಇಲ್ಲ. ತನ್ನ ಪ್ರೀತಿಯ ಹೆಂಡತಿ ತನ್ನ ಪ್ರಾಣ ಆಗಿರುವವಳನ್ನು ನೋಡಬೇಕು ಅಂತ ಅವಳ ಬಳಿ ಹೋದ. ಕಣ್ಣೀರು ಹಾಕಲು ಕೂಡ ಅವನಿಗೆ ಬರುತ್ತಿಲ್ಲ. ದುಃಖದಿಂದ ಕುಳಿತಿದ್ದಾನೆ. ಅವಳ ಪಕ್ಕ ಇದ್ದ ಸ್ಟೂಲಿನ ಮೇಲೆ ಅವಳ ದೇಹದ ಎಲ್ಲ ಭಾಗಗಳನ್ನು ಕೂಡ ಡ್ರಿಪ್ಸ್ಗಳಿಗಾಗಿ ಚುಚ್ಚಿದ್ದಾರೆ. ಅವಳಿಗೆ ಒಂದು ಇರುವೆ ಕಚ್ಚಿದರೂ ಕೂಡ ಇವನು ಆ ಇರುವೆಯನ್ನು ಸಾಯಿಸುತ್ತಿದ್ದ. ಅವಳಿಗೆ ಸ್ವಲ್ಪ ಕೂಡ ನೋವಾಗಬಾರದು. ಒಂದೇ ಒಂದು ಸೊಳ್ಳೆ ಕೂಡ ರೂಮಿಗೆ ಬರಬಾರದು. ಅಷ್ಟು ಚೆನ್ನಾಗಿ ರೂಮನ್ನು ಇಟ್ಟುಕೊಂಡಿದ್ದ. ಆದರೆ ಇಂದು ಇಷ್ಟೊಂದು ರಕ್ತ ಹೋಯಿತು. ಇಷ್ಟೊಂದು ಕಷ್ಟದಲ್ಲಿದ್ದಾಳೆ. ಆದರೂ ಕೂಡ ನನ್ನ ಕೈಯಿಂದ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಅವನಿಗೆ ಯಾರ ಮೇಲೂ ಈಗ ನಂಬಿಕೆ ಇಲ್ಲ. ಪ್ರತಿಯೊಬ್ಬರೂ ಅವಳು ಬದುಕುವ ಅವಕಾಶ ತೀರಾ ಕಡಿಮೆ ಅಂತ ಹೇಳುತ್ತಿದ್ದಾರೆ. ಅದನ್ನು ನೆನೆಸಿಕೊಂಡು ಅವನಿಗೆ ಇನ್ನೂ ದುಃಖವಾಗುತ್ತಿದೆ. ಒಬ್ಬರಾದರೂ ಬಾಯಿ ಮಾತಿಗಾದರೂ ಅವಳು ತುಂಬ ವರ್ಷ ನಿನ್ನ ಜೊತೆ ಬದುಕುತ್ತಾಳೆ, ಬಹಳ ಬೇಗ ಹುಷಾರಾಗುತ್ತಾಳೆ, ನೀನು ಅಳಬೇಡ ಅಂತ ಒಬ್ಬರೂ ಹೇಳುವವರು ಇಲ್ಲ. ಎಲ್ಲರೂ ಎದುರಿಸುತ್ತಾರೆ. ನನಗೆ ದುಃಖ ಉಮ್ಮಳಿಸಿ ಬರುತ್ತಿದೆ. ನಾನು ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ನಂತರ ಅವಳ ಕಾಲನ್ನು ಹಿಡಿದುಕೊಂಡ. ಪ್ಲೀಸ್, ನನ್ನನ್ನು ಬಿಟ್ಟು ಹೋಗಬೇಡ. ನೀನು ಹೊರಟು ಹೋದರೆ ನಾನು ನಿಜವಾಗಲೂ ಒಂಟಿಯಾಗಿ ಬಿಡುತ್ತೇನೆ. ನೀನು ಬಂದ ಮೇಲೆ ನನ್ನ ಬದುಕಿನಲ್ಲಿ ಸುಖ ಅನ್ನುವುದು ಬಂದಿದ್ದು. ಪ್ರೀತಿ ಅಂದರೆ ಎಷ್ಟು ಸುಂದರವಾಗಿರುತ್ತದೆ ಅನ್ನುವುದನ್ನು ತೋರಿಸಿದ ದೇವತೆ ನೀನು. ನನ್ನ ಬದುಕಿನ ದೇವತೆ ನೀನು. ನನ್ನನ್ನು ಬಿಟ್ಟು ಹೋಗಬೇಡ ಪ್ಲೀಸ್, ಪ್ಲೀಸ್, ಪ್ಲೀಸ್. ನಾನು ಪುನಃ ಒಂಟಿಯಾಗಿ ಬಿಡುತ್ತೇನೆ. ಈ ಮರಳುಗಾಡಿನಂತಹ ಜೀವನದಲ್ಲಿ ಓಯಸಿಸ್ನಂತೆ ಬಂದವಳು ನೀನು. ಬರೀ ದುಃಖವೇ ಇರುವ ಜೀವನದಲ್ಲಿ ಸುಖವಾಗಿ ಬಂದವಳು. ಕ್ರೂರತ್ವವೇ ತುಂಬಿದ್ದ ಬದುಕಿನಲ್ಲಿ ಶಾಂತಿಯ ದೂತೆಯಾಗಿ ಬಂದವಳು. ಬದುಕುವುದನ್ನು ಹೇಗೆ ಅಂತ ಕಲಿಸಿದವಳು. ಈಗ ನನ್ನನ್ನು ಬಿಟ್ಟು ಹೋದರೆ ಹೇಗೆ? ಇಷ್ಟು ಬೇಗ ನಾನು ನಿನಗೆ ಬೇಡವಾದೆನಾ? ಪ್ಲೀಸ್, ಇನ್ನೊಂದು ಅವಕಾಶ ಮಾಡಿಕೊಡು. ನಿನ್ನನ್ನು ಯಾರೂ ಬೈಯಬಾರದು. ಯಾರೂ ಕೂಡ ನಿನ್ನನ್ನು ನೋವು ಮಾಡಬಾರದು. ಆ ರೀತಿ ನಾನು ನಿನ್ನನ್ನು ಕಾಪಾಡಿಕೊಳ್ಳುತ್ತೇನೆ. ಅಮ್ಮ, ಕಿರಣ್, ನಿನ್ನ ಚಿಕ್ಕಮ್ಮ, ಅವರ ಮಗಳು, ಎಲ್ಲರಿಂದ ನಾನು ನಿನ್ನನ್ನು ದೂರ, ಬಹಳ ದೂರ ಕರೆದುಕೊಂಡು ಹೋಗುತ್ತೇನೆ. ನಮಗೆ ಇಲ್ಲಿ ಇರುವ ಯಾವ ಜನರ ಸಹವಾಸ ಬೇಡ. ನಿನಗೆ ನಾನು, ನನಗೆ ನೀನು ಇಬ್ಬರೇ ಸಾಕು. ನಮ್ಮದೊಂದು ಪುಟ್ಟ ಪ್ರಪಂಚ ಕಟ್ಟಿಕೊಳ್ಳೋಣ ದೂರದ ದೇಶದಲ್ಲಿ ಅಂತ ಅವನು ಅಳುತ್ತಿದ್ದಾನೆ. ತುಂಬ ನಿರಾಸೆಯಿಂದ ಅವಳ ಕಡೆ ನೋಡುತ್ತಿದ್ದಾನೆ. ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಅವಳ ದೇಹದಿಂದ ಬರುತ್ತಿಲ್ಲ. ಆಗ ಅಲ್ಲೇ ಇದ್ದ ಡಾಕ್ಟರ್ ಹೇಳಿದರು, ನೀವು ಧೈರ್ಯ ತಂದುಕೊಳ್ಳಬೇಕು. ಎಷ್ಟು ಮಾತನಾಡಿದರೂ ಕೂಡ ಅವರು ಪ್ರತಿಕ್ರಿಯೆ ನೀಡುವುದಿಲ್ಲ.
ಅವರಿಗೆ ತುಂಬ ಮೇಜರಾದ ತೊಂದರೆ ಆಗಿರುವುದು. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ. ಪ್ಲೀಸ್ ನೀವು ಧೈರ್ಯವಾಗಿರಿ ಅಂತ ಡಾಕ್ಟರ್ ಹೇಳಬೇಕಾದಾಗ ವಿಕ್ರಮ್ಗೆ ಕಿರುಚಬೇಕು ಅಂತ ಅನಿಸಿತು. ಆದರೆ ಇದು ICU, ಇನ್ನೂ ಕ್ರಿಟಿಕಲ್ ಬೇರೆ ಪೇಷಂಟ್ಗಳು ಇರುತ್ತಾರೆ. ಮೊದಲ ಬಾರಿಗೆ ಅವನು ಮನಸ್ಸಿನಲ್ಲಿ ದೇವರ ಬಳಿ ಕೇಳಿಕೊಂಡ, ನನ್ನ ದಮಯಂತಿ ಬದುಕಿದರೆ ನಿನ್ನನ್ನು ಸಂಪೂರ್ಣವಾಗಿ ನಂಬುತ್ತೇನೆ. ಕಾಲಕಾಲಕ್ಕೆ ನಿನಗೆ ಬೇಕಾದ ಪೂಜೆಯನ್ನು ಮಾಡುತ್ತೇನೆ. ನಮ್ಮ ಮನೆ ದೇವರ ದೇವಸ್ಥಾನ ನಮ್ಮ ಹಳ್ಳಿಯಲ್ಲಿದೆ, ಅದನ್ನು ಪುನರುಜ್ಜೀವನ ಮಾಡಿಸುತ್ತೇನೆ. ಪ್ಲೀಸ್ ಭಗವಂತ, ನೀನು ಇರುವುದು ಸತ್ಯವಾದರೆ ನನ್ನ ದಮಯಂತಿ ಈಗ ಕಣ್ಬಿಡಲಿ. ಅವಳು ನನ್ನ ಹೆಸರನ್ನು ಕರೆಯಬೇಕು. ಮನುಷ್ಯರು ಕೈಬಿಟ್ಟಾಗ, ಹಣೆಬರಹ ಕೆಟ್ಟಾಗ ಕಾಪಾಡುವುದು ಭಗವಂತ. ಸತತವಾದ ನಂಬಿಕೆಯನ್ನು ಎಂದೂ ಕೂಡ ಆ ಭಗವಂತ ಹುಸಿಯಾಗಲು ಬಿಡುವುದಿಲ್ಲ. ತುಂಬ ಗಟ್ಟಿಯಾಗಿ ಕಾಲನ್ನು ಹಿಡಿದುಕೊಂಡು ಕಣ್ಣೀರನ್ನು ಹಾಕುತ್ತಿರುತ್ತಾನೆ. ಮನಸ್ಸಿನಲ್ಲಿ ಅವನು ಭಗವಂತನ ಪ್ರಾರ್ಥನೆ ಮಾಡುತ್ತಿರುತ್ತಾನೆ. ಕಿರಣ್ಗೆ ಸ್ವಲ್ಪ ಭಯವಾಗುತ್ತದೆ. ಆದರೂ ಕೂಡ ಇದೆಲ್ಲವನ್ನು ಅವನು ಫೇಸ್ ಮಾಡಲೇಬೇಕು. ಅವನು ತುಂಬ ಪ್ರೀತಿಸಿದ್ದಾನೆ ಅವನ ಹೆಂಡತಿಯನ್ನು. ನಾನು ಇದನ್ನು ಅರ್ಥ ಮಾಡದೆ ಅಮ್ಮನ ಮಾತನ್ನು ಕೇಳಿ ಇವನಿಗೂ ಮತ್ತು ಅವಳಿಗೂ ಕೂಡ ತುಂಬ ಬೇಸರ ಮಾಡಿದ್ದೇನೆ ಅಂತ ಅವನಿಗೆ ಅವನ ಮೇಲೆ ಬೇಸರವಾಯಿತು. ಅಲ್ಲಿದ್ದ ಡಾಕ್ಟರನ್ನು ಸೇರಿಸಿ ಕಿರಣ್ ಸಿಸ್ಟರ್ಗಳು ಎಲ್ಲರೂ ಕೂಡ ಇವನ ಪ್ರೀತಿಯನ್ನು ನೋಡಿ ತಮಗೆ ತಿಳಿಯದೆ ಕಣ್ಣಿನಲ್ಲಿ ನೀರನ್ನು ಹಾಕಲು ಆರಂಭಿಸಿದರು. ಒಂದು ಪವಿತ್ರವಾದ ಪರಿಶುದ್ಧವಾದ ಪ್ರೀತಿಯನ್ನು ನೋಡಿದರೆ ಯಾರಿಗಾದರೂ ಕೂಡ ದುಃಖ ಆಗುವುದು ಸಹಜ. ಆದರೆ ಪ್ರತಿ ಸಲವೂ ಇವರಿಬ್ಬರ ಪ್ರೀತಿ ಅಗ್ನಿ ಪರೀಕ್ಷೆಯಲ್ಲಿ ಬೇಯುತ್ತದೆ. ಒಂದು ಸಲ ದಮಯಂತಿ, ಒಂದು ಸಲ ವಿಕ್ರಮ್. ಈ ರೀತಿ ಇಬ್ಬರಿಗೂ ಕೂಡ ತುಂಬ ಬಾರಿ ಅಗ್ನಿ ಪರೀಕ್ಷೆಗಳು ಬಂದಿದೆ. ಆದರೆ ಈಗ ಇಬ್ಬರಿಗೂ ಕೂಡ ಒಟ್ಟಿಗೆ ಅಗ್ನಿ ಪರೀಕ್ಷೆ ಬಂದಿದೆ. ಯಾರಿಗೆ ಯಾರು ಸಹಾಯ ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಅವರಿಬ್ಬರು ಎರಡು ದೇಹ, ಒಂದು ಆತ್ಮ. ಅವನ ಪ್ರಾಣ ಅವಳ ಆತ್ಮದಲ್ಲಿ ಇದೆ. ಅವಳು ಬದುಕಲೇಬೇಕು, ಇವನು ಬದುಕಬೇಕು ಅಂದರೆ ಅಂತ ಕಿರಣ್ಗೆ ಅನಿಸುತ್ತದೆ. ಆಗ ಡಾಕ್ಟರ್ ಕಿರಣ್ ಕಡೆ ನೋಡಿ, ಬೇಡ, ಅವನನ್ನು ಹೇಳಿಸಬೇಡ ಅಂತ ಹೇಳುತ್ತಾರೆ. ತುಂಬ ಹೊತ್ತು ICUನಲ್ಲಿ ಇರಲು ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳಿದ್ದ ಡಾಕ್ಟರ್ ಕೂಡ ಅವನ ಹೆಂಡತಿ ಇನ್ನು ಎಷ್ಟು ಸಮಯ ಇರುತ್ತಾಳೋ ಈ ಭೂಮಿಯ ಮೇಲೆ ತಿಳಿದಿಲ್ಲ. ಕೊನೆ ಪಕ್ಷ ಇದ್ದಷ್ಟು ಸಮಯ ಅವಳ ಜೊತೆ ಅವನು ಇದ್ದು ಬಿಡಲಿ ಅಂತ ಡಾಕ್ಟರ್ ಆಶಯ ಆಗಿತ್ತು. ಅದಕ್ಕಾಗಿ ಕಿರಣ್ಗೆ ಸನ್ನೆ ಮಾಡಿದರು, ವಿಕ್ರಮ್ನನ್ನು ಮೇಲೆ ಏಳಿಸಬೇಡ ಅಂತ. ಕಿರಣ್ಗೆ ಆಶ್ಚರ್ಯವಾದರೂ ಕೂಡ ಅರ್ಥವಾಯಿತು ಡಾಕ್ಟರ್ನ ಮನಸ್ಥಿತಿ. ಆದರೆ ದೇವರಿಗೆ ಅರ್ಥವಾಗಲಿಲ್ಲ ನನ್ನ ಪ್ರೀತಿಯ ಗೆಳೆಯನ ಸ್ಥಿತಿ ಅಂತ. ಅವನು ದುಃಖದಿಂದ ಮರುಗಿದ. ಅವನು ಕೂಡ ಕಂಡ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾನೆ. ಹೊರಗೆ ಬಂದು ಅವನಿಗೆ ಅಲ್ಲಿ ವಿಕ್ರಮ್ನ ನೋವನ್ನು ನೋಡುವ ಶಕ್ತಿ ಇರಲಿಲ್ಲ. ಆಸ್ಪತ್ರೆಯ ಎಂಟ್ರೆನ್ಸ್ನಲ್ಲಿ ಇರುವ ಗಣೇಶ ವಿಗ್ರಹಕ್ಕೆ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾನೆ. ತನ್ನಿಂದ ತಪ್ಪಾಗಿದೆ, ಕ್ಷಮೆ ಕೇಳಬೇಕು. ನನ್ನ ಗೆಳೆಯನಿಗೆ ಅಷ್ಟು ಪ್ರೀತಿ ಕೊಟ್ಟ, ಅಷ್ಟು ಸುಖ ಕೊಟ್ಟ ಹುಡುಗಿಯ ಕಾಲಿಗೆ ನಮಸ್ಕರಿಸಬೇಕು. ನಾನು ಅವಳನ್ನು ತಪ್ಪಾಗಿ ತಿಳಿದುಕೊಂಡಿದ್ದೆ. ಇವನು ಅವಳನ್ನು ಅಷ್ಟೊಂದು ಪ್ರೀತಿ ಮಾಡುತ್ತಾನೆ ಅಂದರೆ ಅವಳು ಕೂಡ ತುಂಬ ಒಳ್ಳೆಯವಳೇ ಇರಬೇಕು. ನಾನು ಬಂದ ದಿನದಿಂದಲೂ ಅವಳನ್ನು ಅನುಮಾನದ ದೃಷ್ಟಿಯಿಂದ, ಅವಳು ಕೆಟ್ಟವಳು ಅನ್ನುವ ನೋಟದಿಂದ ನೋಡಿದ್ದೆ. ಆದ್ದರಿಂದ ಅವಳು ನನಗೆ ಕೆಟ್ಟವಳ ರೀತಿ ಕಾಣಿಸಿದಳು ಅಂತ ಅನಿಸುತ್ತದೆ. ಒಂದೇ ಒಂದು ಬಾರಿ ಅವಕಾಶ ಮಾಡಿಕೊಡು ಭಗವಂತ. ನಿಜವಾಗಲೂ ಅವಳು ಒಳ್ಳೆಯವಳ ಅಥವಾ ನನ್ನ ಗೆಳೆಯನ ಭ್ರಮೆಯ ಅನ್ನುವುದನ್ನು ನಾನು ತಿಳಿಯಬೇಕು. ಅದಕ್ಕಾದರೂ ಕೂಡ ದಮಯಂತಿಯನ್ನು ಬದುಕಿಸಿಕೊಡು. ಚಿಕ್ಕಂದಿನಿಂದ ನನಗೆ ತುಂಬ ಕಷ್ಟ ಕೊಟ್ಟಿದ್ದೀಯ. ಆ ಕಷ್ಟದಿಂದ ನಾನು ಕಲ್ಲಾಗಿ ಬಿಟ್ಟಿದ್ದೇನೆ. ನನ್ನ ಪ್ರೀತಿಯ ಗೆಳೆಯನ ಹೂವಿನಂಥ ಮನಸ್ಸನ್ನು ಕೂಡ ಅರ್ಥ ಮಾಡಿಕೊಳ್ಳಲಾಗದಷ್ಟು ಕಲ್ಲಾಗಿ ಬಿಟ್ಟಿದ್ದೆ ನಾನು. ಕ್ಷಮಿಸು ಭಗವಂತ ಅಂತ ಜೋರಾಗಿ ಅಳುತ್ತಿದ್ದಾನೆ. ಅವನ ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಅವರ ಮನೆಯವರಿಗೆಲ್ಲ ಬೇಸರವಾಯಿತು. ಆದರೆ ವಿಕ್ರಮ್ನ ಅಜ್ಜಿ ಮತ್ತು ಅಮ್ಮನಿಗೆ ಬೇಸರವಾಗಿಲ್ಲ. ವಿಕ್ರಮ್ನ ಅಜ್ಜಿ ನಿನ್ನೆ ರಾತ್ರಿ ನೋಡಿದ ದಮಯಂತಿಯ ವಿಷಯದಿಂದ ಬೇಸರವಾಗಿದ್ದಾಳೆ. ವಿಕ್ಕಿ ಜೊತೆ ಅನೈತಿಕ ಸಂಬಂಧವನ್ನು
ಇಟ್ಟುಕೊಂಡು ನನ್ನ ಮೊಮ್ಮಗನಿಗೆ ಮೋಸ ಮಾಡುತ್ತಿದ್ದಾಳೆ. ಅವಳು ಹೋದರೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡುತ್ತೇನೆ. ಏನು ಉಳಿದು ಹೋಗುವುದಿಲ್ಲ. ನನ್ನ ಮೊಮ್ಮಗ ಬಂಗಾರ ಅನ್ನುವ ಆಲೋಚನೆಯಲ್ಲಿ ಇದ್ದರೆ ಅವರ ಅಮ್ಮ ದಮಯಂತಿ ಹೊರಟು ಹೋದರೆ ಈ ಪ್ರಪಂಚವನ್ನು ಬಿಟ್ಟು ವಿಕ್ರಮ್ ಯಾರನ್ನು ಮದುವೆ ಆಗುವುದಿಲ್ಲ, ಒಂಟಿ ಆಗುತ್ತಾನೆ. ಅವಳ ಯೋಚನೆಯಲ್ಲಿ ಈ ಆಸ್ತಿಯೆಲ್ಲ ನನ್ನ ಮಕ್ಕಳಿಗೆ ಸಿಗುತ್ತದೆ. ಅವನನ್ನು ಹೇಗೆ ದಾರಿಗೆ ತರಬೇಕು ಅನ್ನುವುದು ಗೊತ್ತು. ಇನ್ನು ಅವನಿಗೆ ಮಕ್ಕಳಾಗುವುದಿಲ್ಲ, ಮದುವೆ ಆಗುವುದಿಲ್ಲ. ಅವನು ಸಂಪೂರ್ಣವಾಗಿ ಒಂಟಿಯಾಗಿ ಬಿಡುತ್ತಾನೆ. ನನಗೂ ಬೇಕಾಗಿರುವುದು ಅದೇ. ನಾನು ಅವಳನ್ನು ದೂರ ಮಾಡಬೇಕು ಅಂತ ಪ್ರಯತ್ನಪಟ್ಟೆ. ಆದರೆ ಆ ವಿಧಿಯೇ ಅವಳನ್ನು ಅವನಿಂದ ದೂರ ಮಾಡುತ್ತಿದೆ ಅಂತ ಮನಸ್ಸಿನಲ್ಲಿ ಖುಷಿ ಪಡುತ್ತಿದ್ದಾಳೆ. ಮೇಲೆ ಮಾತ್ರ ತುಂಬ ಸಪ್ಪೆ ಮುಖವನ್ನು ಹಾಕಿಕೊಂಡಿದ್ದಾಳೆ. ದಮಯಂತಿಯ ವಿಷಯದಿಂದ ಇವಳಿಗೆ ತುಂಬ ನೋವಾಗುತ್ತಿದೆ ಅನ್ನುವ ರೀತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.